ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಾಗಿ ನಾವು ಸೊ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಒಬ್ಬರ ಒಂದು ಅದೇನೋ ಒಳ್ಳೆಯದಾಗಲಿ ಈ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಅಷ್ಟೇ. ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಬೇಕಾದ್ರೆ ಇಂಥ ಒಂದು ಕಾರ್ಯಕ್ಕೆ ಆದರೆ ನಿಮ್ಮ ಸಹಕಾರ, ನಿಮ್ಮ ಪಾರ್ಟಿಸಿಪೇಷನ್ ಇದ್ದರೆ ಸಂತೋಷ. ಇಲ್ಲ ಅಂದರೆ 0 ಆದರೂ ಇದ್ದರೂ ಓಕೆ. ಅದು ನೆಗೆಟಿವ್ ಮಾತಾಡೋದ್ರಿಂದ ಯಾರಿಗೂ ಒಳ್ಳೆಯದು ಅಂತ ಆಗುತ್ತೆ. ಎಲ್ಲ ಇಲ್ಲಿರೋದು ಚಿತ್ರರಂಗದಲ್ಲಿ ಕಷ್ಟಪಟ್ಟು ಏನಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ಅವರ ಪರವಾಗಿ ಒಂದು ಪ್ರಯತ್ನ. ರಾಕ್ಲೈನ್ ಸರ್ ಮಾತಾಡ್ತಾ ಒಂದು ನಮ್ಮ ಹಿರಿಯರಲ್ಲಿದ್ದ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರು ಮೇಡಮ್ ಮೊನ್ನೆ. ಸೊ ಅದೇ ರೀತಿ ನಮ್ಮ ಹಿರಿಯ ನಟರಲ್ಲಿದ್ದಂಥ ಒಗ್ಗಟ್ಟು ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳ್ತಿದ್ರು. ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ಕಲಾವಿದರು, ನಟ ನಟಿಯರು ಗೈರಾಗಿದ್ದಾರೆ ಮೇಡಮ್. ಈ ಪೂಜೆ ಬಗ್ಗೆ ಏನು ಹೇಳ್ತಾರೆ? ಇದು ಸ್ವಲ್ಪ ಬೇಜಾರಿನ ವಿಷಯ. ಯಾಕೆಂದರೆ ಅಂಬರೀಷ್ ಅವರ 20 ವರ್ಷದ ಎಫರ್ಟು, ಶ್ರಮ ಒಂದು ಕಲಾವಿದರ ಮೂಲ ಆಗೋಕ್ಕೆ ಅಷ್ಟು ಕಷ್ಟಪಟ್ಟು ಏನೆಲ್ಲ ಅವರು ಎಕ್ಸಸೈಸ್ ಮಾಡಬೇಕಿತ್ತು, ಇದನ್ನು ಅವರು ಕನಸನ್ನು, ರಾಜ್ಕುಮಾರ್ ಅವರ ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಅವರು ಆವಾಗಲೂ ಫಸ್ಟು ಇನಾಗ್ರೇಷನ್ ನಡೆದಾಗ ಎಲ್ಲ ಕಲಾವಿದರನ್ನ ಕರೆದು ಒಂದೇ ಮಾತು ಹೇಳಿದ್ರು, ಇದು ನನಗೋಸ್ಕರ ಅಲ್ಲ, ನಾನು ಇರೋದಿಲ್ಲ, ಇದನ್ನು ನೀವೆಲ್ಲರೂ ಬಳಸ್ಕೋಬೇಕು, ಕಲಾವಿದರಿಗೆ ಎಲ್ಲರೂ ಒಟ್ಟಾಗಿ ಸೇರೋಕ್ಕೆ ಬೇಕು ನಮ್ಮಲ್ಲಿ. ಅದು ಇಲ್ಲ, ಬೇರೆ ಎಲ್ಲ ಇಂಡಸ್ಟ್ರಿಯಲ್ಲಿದೆ, ನಮ್ಮಲ್ಲಿ ಉಳಿದಿದ್ದು ಕಲಾವಿದರ ಸಂಘದ ಚುನಾವಣೆ ವಿಚಾರವಾಗಿ ಎನ್ ಆರ್ ರಮೇಶ್ ಅನ್ನುವಂಥವ್ರು ಕೋರ್ಟ್ಗೆ ಹೋಗಿದ್ದಾರೆ ಮೇಡಮ್. ನೋಡಿ, ಇದಕ್ಕೂ ನಮಗೆ ಸಂಬಂಧನೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ಸಂಬಂಧಪಟ್ಟ ಯಾರು ಕಮಿಟಿಲಿದ್ದಾರೆ, ಮೆಂಬರ್ಸ್ ಯಾರಿದ್ದಾರೆ, ಸೆಕ್ರೆಟ್ರಿ, ಟ್ರೆಷರರ್ ಎಲ್ಲ ಇದ್ದಾರೆ, ಅವ್ರ ಹತ್ರ ಮಾಹಿತಿ ತಗೊಂಡ್ರೆ ನಾನಷ್ಟು ಅಲ್ಲಲ್ಲ ಅಂಬರೀಷ್ ಅವರು ಇದ್ದಾಗಲೂ ನಾನಷ್ಟು ಈ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ. ಈಗಲೂ ಆಗೋದು ಸರಿ ಹೋಗಲ್ಲ. ಮುಂದಕ್ಕೆ ಏನು ನಡೆಯುತ್ತೆ, ಎಲೆಕ್ಷನ್ ನಡೀಲೇಬೇಕು. ನಾನು 3 ವರ್ಷದಿಂದ ಹೇಳ್ತಾನೆ ಬಂದಿದ್ದೀನಿ, ಒಂದು ವ್ಯವಸ್ಥಿತವಾಗಿ ನಾವೀಗ ಎಲೆಕ್ಷನ್ ಮಾಡಬೇಕು. ಅದೇನೆಲ್ಲ ನಾರ್ಮ್ಸ್, ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಅಂಬರೀಷ್ ಅವರ ಹೆಸರಿಗೆ, ಅವರು ಪಟ್ಟ ಕಷ್ಟಕ್ಕೆ ಮುಂದೆ ಒಂದು ಕಪ್ಪುಚುಕ್ಕಿಯಾದರೂ ಕಳಂಕನಾದರೂ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೀನಿ. ಮುಂದಕ್ಕೆ ಅದು ನಡೆಯುತ್ತೆ, ಖಂಡಿತ ಅದು ನಡೆಯುತ್ತೆ. ಅದು ಓಪನ್ ಆಗಿ ಪಾರದರ್ಶಕವಾಗಿ ನಡೀಬೇಕು ಅನ್ನೋದು. ಸುಮಲತಾ ಮ್ಯಾಮ್, ನಾಳೆ ಶ್ರೀಮಂತ ಇರುವಂಥದ್ದು, ಸೊ ಜೂನಿಯರ್ ಅಂಬಿ ನಾಳೆ ಯಾವ ಶ್ರೀಮಂತನೂ ಇಲ್ಲ. ನನಗೆ ತಪ್ಪು ನ್ಯೂಸು, ಎಲ್ಲ ನ್ಯೂಸ್ ಇದ್ದಾಗ ನಾನೇ ಎಲ್ಲ ಹೇಳ್ತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.